ಕಟ್ ಮಾಡಿ ಫೋನ್ ಕಟ್ ಮಾಡುತ್ತಲ್ಲ, ಕಟ್ ಮಾಡಿ. ನಮಸ್ಕಾರ ಬಂಧುಗಳೇ. ಇವತ್ತು ಏನು ನಾವು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಮತ್ತು ನಾವು ಕಾರ್ಯಕರ್ತರಲ್ಲಿ ನೆರೆದಿದ್ದೀವಿ. ಇದು ಹೊಸಕೋಟೆ ಮತ್ತು KR ಪುರಂನ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ರಸ್ತೆ ಇದು. ಈ ರಸ್ತೆಗೆ ಅಟ್ಯಾಚ್ ಆಗಿರುವಂತೆ ಇಲ್ಲಿ KR ಪುರಂನ ಕೃಷ್ಣರಾಜಪುರದ ಸಬ್ ರಿಜಿಸ್ಟರ್ ಆಫೀಸ್ ಇಲ್ಲೇ ಇದೆ. ಅದ್ರ ಹಿಂದ್ಗಡೆ ತಪಸ್ಯ ಕಾಲೇಜ್ ಕೂಡ ಇದೆ. ನಮ್ಮ ಎದುರುಗಡೆ ಅಲ್ಲಿ ಟ್ರಾಫಿಕ್ ಪೊಲೀಸ್ ಇದೆ. ಇಷ್ಟೆಲ್ಲ ಒಂದು ಪ್ರೈಮ್ ಲೊಕೇಶನಲ್ಲಿ ಇರುವಂಥ ಒಂದು ರಸ್ತೆನೇ ಸರಿಯಾಗಿ ದುರಸ್ತಿ ಆಗಿದೆ ಕಾರಣಕ್ಕಾಗಿ KRS ಪಕ್ಷದ ಕಾರ್ಯಕರ್ತರ ಗಮನಕ್ಕೆ ಬಂದ ತಕ್ಷಣ ನಾವು ಈ ರಸ್ತೆ ವಿರುದ್ಧ ಒಂದು ಪ್ರತಿಭಟನೆ ಮಾಡಿ ಒಂದು ಲೈವ್ ಮಾಡಿರ್ತಾರೆ. ಆ ಕಾರಣಕ್ಕಾಗಿ ಇಲ್ಲಿ ಇಮಿಡಿಯೇಟ್ ಆಗಿ ಬಂದು ಇಲ್ಲಿನ AWE ಆಗಿರ್ಬೋದು, AE ಆಗಿರ್ಬೋದು, EE ಆಗಿರ್ಬೋದು, ಇವರೆಲ್ಲ ಅವರೇ ಒಂದು ಖುದ್ದಾಗಿ ಪರಿಶೀಲನೆ ಮಾಡಿ ಯಾವ ರಸ್ತೆಗಳು ಸಮಸ್ಯೆ ಇದೆ ಆ ದೂರುಗಳನ್ನು ಆಧರಿಸಿ ಅಥವಾ ಪರಿಶೀಲನೆ ಮಾಡಬೇಕಂತ ಕೆಲಸನ KRS ಪಕ್ಷದ ಕಾರ್ಯಕರ್ತರು ಮಾಡಿರ್ತಾರೆ. ಇದನ್ನು ಒಂದು ಸಾರ್ವಜನಿಕವಾಗಿ ಲೈವ್ ಮಾಡೋ ಮೂಲಕ ಅವರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕಳಿಸಿರ್ತಾರೆ. ಇದನ್ನು ಎಚ್ಚೆತ್ತಂಥ ಅಧಿಕಾರಿಗಳು ಇದನ್ನು ಬಂದು ರಸ್ತೆ ಮಾಡಿದ್ದಾರೆ. ಆದರೆ ಕೇವಲ ರಸ್ತೆ ಇಲ್ಲಿ ಎಂಟ್ರೆನ್ಸಲ್ಲಿ ಮಾತ್ರ ಮಾಡಿದ್ದಾರೆ. ಹಾಗೆ ಮುಂದೆ ಬನ್ನಿ. ಈಗ ರಸ್ತೆ ಎಂಟ್ರೆನ್ಸಲ್ಲಿ ಮೈನ್ ರಸ್ತೆಯಿಂದ ಬೇಜಾರ್ ರಸ್ತೆಯಿಂದ ಈ ಸಬ್ ರಸ್ತೆಗೆ ಅಟ್ಯಾಚ್ ಆಗುವಂಥ ರಸ್ತೆಯನ್ನು ಮಾಡಿರ್ತಾರೆ. ಅದೇ ರೀತಿಯಾಗಿ ಇಲ್ಲೊಂದು ಈ ಚರಂಡಿ ಇದೆ, ಒಂದು ರಾಜಕಾಲುವೆ ಥರ ಚರಂಡಿ ಇದೆ. ಈ ಚರಂಡಿ ಆದಮೇಲೆ ಒಂದು ಸ್ವಲ್ಪ ಡ್ಯಾಮೇಜ್ ಇರುತ್ತೆ, ಅದನ್ನು ಮಾಡಿರ್ತಾರೆ. ಆದರೆ ಇಲ್ಲಿ ಸಮಸ್ಯೆ ಇರೋದು ಇಲ್ಲಿ. ಈಗ ಇದನ್ನು ಅಲ್ಲಿಗೆ ಹಾಕಿ ಮುಚ್ಚಿದ್ದಾರೆ. ಈ ಕಡೆ ಬನ್ನಿ. ಇದು ಏನು ರಾತ್ರಿ ಹೊತ್ತು ಯಾರಾದರೂ ಗೊತ್ತಿಲ್ಲದ ಅದು ಗಾಡಿ ಹಿಡಿದ್ರು ಕೂಡ ಒಳಗಡೆ ಹೋಗುತ್ತೆ. ಅದೇ ರೀತಿಯಾಗಿ ಏನಾದ್ರು ನಡ್ಕೊಳ್ತಾ ಹೋದ್ರು ಕೂಡ ಏನೋ ಕಲ್ಲಿದೆ ಅಂದ್ಬಿಟ್ಟು ಕತ್ಲಲ್ಲಿ ಏನಾದರೂ ಬಂದರೆ ಸ್ಟ್ರೀಟ್ ಲೈಟ್ ಬೇರೆ ಇಲ್ಲ ಇಲ್ಲಿ. ಇದೇನಾದ್ರು ಇಳಿದ್ರೆ ಅವ್ರಿಗೂ ಅನಾಹುತ ಆಗೋಂಥ ಸಮಸ್ಯೆ ಇದೆ. ನೀವು ನೋಡಿರ್ಬೋದು ಈ ರೀತಿ ಎಲ್ಲ ಕಲ್ಲುಗಳು ಚಪ್ಪಡಿಗಳು ಹಾಕ್ಬಿಟ್ಟು ಮುಚ್ಚಿರ್ತಾರೆ. ಯಾವುದು ಕೂಡ ಒಂದು ಉತ್ತಮ ಗುಣಮಟ್ಟದ ಕಾಮಗಾರಿಗಳು ಮಾಡಿಲ್ಲ. ಇದು ಬಿಲ್ಗಳು ಹಳೆ ಕಲ್ಲು ಹೊಸ ಬಿಲ್ಲು ಅಂದಂಗೆ ಎಲ್ಲ ಹಳೆ ಕಲ್ಲುಗಳು ಜೋಡಿಸೋದು, ಬಿಲ್ ಮಾತ್ರ ಹೊಸದಾಗಿ ಆಗ್ತಾ ಇರುತ್ತೆ. ಈ ರಸ್ತೆ ಕಾಮಗಾರಿಗೆ ಎಷ್ಟೆಲ್ಲ ಖರ್ಚಾಗಿದೆ, ಅವರು ಈ ದುರಸ್ತಿ ಕಾಮಗಾರಿ ಏನು ಕಂಪ್ಲೀಟ್ ಆಗಿದೆಯಾ, ಇನ್ನೂ ಪೆಂಡಿಂಗ್ ಇದೆಯಾ, ಅದ್ರ ಬಗ್ಗೆ ಯಾವುದೇ ಮಾಹಿತಿ ಅಥವಾ ನಾಮಫಲಕಗಳು ಹಾಕಿರೋದೇ ಇಲ್ಲ. ಹಾಗಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕು. ನಿಮ್ಗೆ ಅದಕ್ಕಾಗಿ ನಿಮ್ಗೆ ಹುದ್ದೆ ಕೊಟ್ಟಿರೋದು ಅಥವಾ ನಿಮ್ಮ ನೇಮಕಾತಿ ಮಾಡ್ಕೊಂಡಿರೋದು. ಆದರೆ ಆ ಕೆಲಸನ ಪಾರದರ್ಶಕವಾಗಿ ಮಾಡಬೇಕು. ಅದೇ ರೀತಿಯಾಗಿ ಇದೊಂದೇ ರಸ್ತೆ, ಯಾವ ರಸ್ತೆ ನಾವು KRS ಪಕ್ಷದವ್ರು ಬಂದು ಲೈವ್ ಮಾಡ್ತಾರೆ ಅದು ಮಾತ್ರ ದುರಸ್ತಿ ಮಾಡೋದು, ಟೇಪ್ ಹಚ್ಚೋ ಕೆಲಸ ಮಾಡಬಾರ್ದು. ಇನ್ನೂ ಈ ರಸ್ತೆಯಲ್ಲಿ 2-3 ರಸ್ತೆಗಳು ಇದೇ ರೀತಿಯಾಗಿದೆ. ಅದನ್ನೆಲ್ಲ ಅವರು ತಾವು ಗುರುತಿಸಿ ಆದಷ್ಟು ಬೇಗ ಇವನ್ನೆಲ್ಲ ದುರಸ್ತಿ ಮಾಡಬೇಕಂತೇಳಿ KRS ಪಕ್ಷ ಆಗ್ರಹಿಸ್ತದೆ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಈಗ ನಮ್ಮ ಪಕ್ಷದ ಇನ್ನೊಬ್ಬರು ಏನು ಮಹದೇವಪುರ ವಿಧಾನಸಭೆ ಕ್ಷೇತ್ರದ ಅಧ್ಯಕ್ಷರಂತ ಮಂಜುನಾಥ್ ಅವರು ಉಳಿದಂಥ ವಿಚಾರಗಳನ್ನು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈ ದಿನ ಏನು ರಸ್ತೆ ವಿಚಾರಗಳು ನಾವು ಮಾತಾಡಿದ್ರಿ, ಆ ರಸ್ತೆನ ಮಾಡವ್ರೆ. ನನ್ನ ಒಂದು ಕೋರಿಕೆ, ಈ ಏನು ತಪಸ್ವಿ ಕಾಲೇಜಿದೆ ಅವ್ರಿಗೆ ನಾನು ಒಂದು ಮನವಿ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಬರೀ ಕಾಲೇಜಿಗಲ್ಲ, ಎಲ್ಲ ಒಂದು ಗುರುಗಳಿಗೆ ನಾನು ಹೇಳೋದೇನೆಂದರೆ, ಮನೆಯ ಮಕ್ಕಳಿಗೆ ನಾವು ನೀಡೋಂಥ ಒಂದು ವಿದ್ಯೆ ಬುದ್ಧಿ ಮತ್ತು ಇಲ್ಲಿ ಗುರುಗಳು ನೀಡೋಂಥ ವಿದ್ಯಾರ್ಥಿ ಇದು ಏನು ಮಾಡಬೇಕಂದ್ರೆ, ಇವರು ಮಕ್ಕಳಿಗೆ NSC ಏನೋ ಇದು ಮಾಡ್ತಾರಲ್ವ, ನಮ್ಮ ಮಕ್ಕಳಿಗೆ ವರ್ಷಕ್ಕೊಂದು ಸತಿ ಗೌರ್ಮೆಂಟ್ ಶಾಲೆಗಳು ಈ ರಸ್ತೆಗಳ ಬಗ್ಗೆ, ಬಡವರ ಬಗ್ಗೆ ಈ ಚಿಂತನೆಗಳನ್ನ ಅವ್ರಿಗೆ ಈ ಗುರುಗಳು ನೀಡಬೇಕು. ಪ್ರತಿಯೊಂದು ಪ್ರಾಬ್ಲಮ್ಸ್ ಏನಿದೆ ಇವತ್ತು ಕೆಳಗಿನ ಮಟ್ಟದಿಂದ ಇವತ್ತು ಅವೆಲ್ಲ ಸುಮಾರು 45-50 ವರ್ಷ ನಮಗೆ, ಈಗ ನಾವು ಅರ್ಧ ವಯಸ್ಕರ ಆದ್ರಿ. ವಿದ್ಯಾರ್ಥಿಗಳಿಗೆ ಫಸ್ಟು ಈ ಕಟಿಂಗ್ ಮಾಡೋದು, ವಾಲೆಗಳು ಹಾಕೋದು, ಗಾಡಿಗಳು ವೀಲಿಂಗ್ ಮಾಡೋದು ನೋಡಿ, ಇಂಥ ಚಿಕ್ಕ ಜಾಗದಲ್ಲಿ ಬಿದ್ದಾಗ ಸಾಯ್ತಾರೆ. ಅದಕ್ಕೆ ನಮಗೊಂದು ಹೆಮ್ಮೆ ಐತೆ. ಈ ಹಳ್ಳ ಕೊಳ್ಳಗಳು ನಾವು ಮುಚ್ತಾರ ಅಂತ ಏನು ಮಹದೇವಪುರ ಕ್ಷೇತ್ರ ಆಗ್ಬೋದು, KR ಪುರಂ ಕ್ಷೇತ್ರ ಆಗ್ಬೋದು, ಕರ್ನಾಟಕದ ಪ್ರತಿಯೊಬ್ಬ KRS ಪಾರ್ಟಿಯ ಸೈನಿಕರು ಹಳ್ಳ ಕೊಳ್ಳಗಳನ್ನ ಮುಚ್ತಾ ಅಂತ ಕೆಲಸಗಳನ್ನ ರಸ್ತೆಗಳಲ್ಲಿ ಮಾಡ್ತಾವ್ರೆ. ಅದರಿಂದ ಒಬ್ಬ ಯುವಕ ಉಳಿಬೋದು, ಅದು ನಮಗೆ ಹೆಮ್ಮೆ ಇದೆ. ನಾವು ಹೇಳೋದು, ಕಾಲೇಜುಗಳಲ್ಲಿ ದಯವಿಟ್ಟು ನೀವು ಇವರಿಗೆ ಬಡವರ ಬಗ್ಗೆ ಚಿಂತನೆ, ಈ ರಾಜ್ಯದ ರಾಜಕೀಯದ ಬಗ್ಗೆ ಚಿಂತನೆ, ಇವತ್ತು ಏನು ಈ ಒಂದು ಪಕ್ಷಗಳು, ಈ ರಾಷ್ಟ್ರ ಪಕ್ಷಗಳೇನು ಇವತ್ತು ನಮಗೆ ಈ ಲಂಚದ ಈ ಒಂದು ಭ್ರಷ್ಟಾಚಾರದ ಅತಿಕ್ರಮಣ ಮಾಡಿ ಮುಂದಿನ ಪೀಳಿಗೆಗೆ ಬರೀ ಲಂಚ, ನೀರಿಗೆ ಇವತ್ತು ನಾವು ನೀರು ಉಳಿಸ್ಬೇಕು. ಬಟ್ ನೀರು ಮುಂದೆ ಸಿಗುತ್ತೋ ಇಲ್ಲೋ, ಈ ಬಿಸಿಲುಗಾಲ ಬರ್ತಾ ಇದೆ, ಮಕ್ಕಳಿಗೆ ಮುಂದೆ ನೀರು ಸಿಗೋಂಥ ಭವಿಷ್ಯನೇ ಕಾಣ್ತಾ ಇಲ್ಲ. ದಯವಿಟ್ಟು ಮಕ್ಕಳಲ್ಲಿ ಸ್ವಚ್ಛತೆ ಹಾಗೂ ಈ ಒಂದು ಪರಿಸರದ ಜೀವನದ ಬಗ್ಗೆ ಒಂದು ಇವ್ರಿಗೆ ಅರಿವು ಮೂಡಿಸ್ಬೇಕು. ಮಕ್ಕಳಿಗೆ ಮುಂದಿನ ಭವಿಷ್ಯನ ರೂಪಿಸ್ಬೇಕು. ಮಕ್ಕಳಿಗೆ ಈ ಒಂದು ಗಾಂಜಾ, ಅಫೀಮು
ಇದ್ರ ಬಗ್ಗೆ ಮಕ್ಕಳು ಹಾಳಾಗ್ತಾ ಇದಾರೆ ಅನ್ನೋದು ಒಂದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಬೆಂಗಳೂರಲ್ಲಿ. ದಯವಿಟ್ಟು ಸಾರ್ವಜನಿಕರೇ, ಜನಸಾಮಾನ್ಯರೇ, ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಅರಿವು ಮೂಡಿಸಿ ಒಳ್ಳೆತನನ ಸೃಷ್ಟಿ ಮಾಡಿ ವಾರಕ್ಕೊಂದ್ಸತಿ ದೇವಸ್ಥಾನಕ್ಕೆ ಕಳಿಸೋದು, ಮಕ್ಕಳಿಗೆ ಯಾವ ರೀತಿ ಬದುಕಬೇಕು ಬಾಳ್ಬೇಕು ಅನ್ನೋದನ್ನು ಕಳಿಸ್ಬೇಕು ಅಂತ ನಾನು ಕರ್ನಾಟಕ KRS ಪಾರ್ಟಿಯಿಂದ ಮಹದೇವಪುರ ಕ್ಷೇತ್ರ KR ಪುರಂ ಕ್ಷೇತ್ರ ವತಿಯಿಂದ ನಾನು ಪ್ರತಿಯೊಬ್ಬ ತಾಯಿ ತಂದೆಯಲ್ಲಿ, ಪ್ರತಿಯೊಬ್ಬ ಜನಸಾಮಾನ್ಯರಲ್ಲಿ, ಪ್ರತಿಯೊಬ್ಬ ಗುರು ಹಿರಿಯರಲ್ಲಿ, ಕಾಲೇಜು ಏನು ಸಂಸ್ಥಾಪಕರು ಇರ್ತೀರಿ, ನೀವು ಚೇರ್ಮನ್ಗಳಿರ್ತೀರಿ, ನೀವು ಹಣ ಮಾಡ್ತಾ ಇದ್ದೀರಿ, ದಯವಿಟ್ಟು ಮಕ್ಕಳಿಗೆ ಒಳ್ಳೆ ವಿದ್ಯೆ ಬುದ್ಧಿ ನೀಡಿ ದಾರಿ ತೋರಿಸಿ ಅಂತ ಕೇಳ್ತಾ ಜೈ ಹಿಂದ್, ಜೈ KRS ಪಾರ್ಟಿ.